ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಯಾ ಸವಿ ಸಂಚಾರ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತುಂಬ ಟೇಸ್ಟಿ ಮತ್ತು ಕ್ರಿಸ್ಪಿ ಆಗಿರುವಂತಹ ಶೇಂಗಾ ಚಿಕ್ಕಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಮಾಡೋದು ತುಂಬಾ ಈಜಿ. ಹಾಗಿದ್ರೆ ನೋಡೋಣ ಬನ್ನಿ. 1 ಕಪ್ ಆಗುವಷ್ಟು ಶೇಂಗಾ ಬೀಜನ ತೊಗೊಂಡಿನ ಇಲ್ಲಿ. ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಅಂತಂದ್ರೆ ಹಸಿ ವಾಸನೆ ಹೋಗಬೇಕು, ಒತ್ತಿರಬಾರ್ದು. ಹಂಗೆ ಶೇಂಗಾನ ಹುರ್ಕೋಬೇಕು. ಶೇಂಗಾ ಹುರ್ಕೊಂಡ ನಂತರ ಅದು ತಣ್ಣಗಾದ ಮೇಲೆ ಸಿಪ್ಪೆನ ಬಿಡಿಸಿಟ್ಕೋಬೇಕು. ಈ ರೀತಿ ಸಿಪ್ಪೆನ ಬಿಡಿಸಿಟ್ಕೊಂಡ ನಂತರ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಮೀಡಿಯಮ್ ಆಗಿ ಗರಿಯಾಗಿ ರುಬ್ಕೋಬೇಕು. ನಂತರ ಒಂದು ಪಾತ್ರೆಯನ್ನು ತೆಗೆದುಕೊಂಡು 1 ಕಪ್ ಆಗಷ್ಟು ಶೇಂಗಾ ತೊಗೊಂಡಿನಿ ನಾನು. 3/4 ಕಪ್ ಆಗೋಷ್ಟು ಬೆಲ್ಲವನ್ನು ಹಾಕಬೇಕು. ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಬೆಲ್ಲ ಕರಗಿಸ್ಕೊಳ್ಳೋ ಸಲುವಾಗಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಬೇಕು. ಈ ಚಿಕ್ಕಿ ಸರಿಯಾಗಿ ಬರಬೇಕು ಅಂತಂದ್ರೆ ನಾವು ಪಾಕ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರಾಗದ ನೋಡ್ರಿ. ಅಷ್ಟರಲ್ಲಿ ನಾವೊಂದು ಪ್ಲೇಟ್ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಆ ಪ್ಲೇಟನ್ನು ಸಿದ್ಧ ಮಾಡಿ ಇಟ್ಕೊಳ್ಳೋಣ. ಇವಾಗ ನೋಡಿ ಪಾಕ ನಾವು ಟೆಸ್ಟ್ ಮಾಡ್ಕೋಬೇಕು. ಅವಾಗವಾಗ ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಆ ಪಾಕನ ಗಟ್ಟಿ ಆಗಬೇಕು, ನಮ್ಮ ಕೈಗೆ ಅಂಟ್ಕೋಬಾರ್ದು. ಆ ರೀತಿ ಬಂದರೆ ಪಾಕ ಬಂದೈತಿ ಅಂತ ಅರ್ಥ. ಅಷ್ಟರಲ್ಲೇ 1 ಸ್ಪೂನ್ ಆಗೋಷ್ಟು ನಾವು ತುಪ್ಪನ ಮಿಕ್ಸ್ ಮಾಡ್ಕೊಂಡೀನಿ ಇದಕ್ಕೆ. ಮತ್ತು ಇದು ಪಾಕ ಬಂದೈತಿ ಅಂತಂದಾಗ ಬೆಲ್ಲದ್ದು ಕಲರು ಫುಲ್ ಚೇಂಜ್ ಆಗ್ತೈತಿ. ಈಗ ನೋಡಿರಿ ಪಾಕ ಮತ್ತೆ ಟೆಸ್ಟ್ ಮಾಡ್ಕೊಳಕತ್ತೀನಿ ನಾನು. ಈ ಪಾಕನ ಟೆಸ್ಟ್ ಮಾಡ್ಕೊಳ್ಳೋದು ಅಂತಂದ್ರೆ ಕೈಗೆ ಅಂಟ್ಕೋಬಾರ್ದು. ಅದು ಹಿಂಗೆ ಪ್ಲೇಟಿಗೆ ಹಾಕಿದ್ರೆ ಸೌಂಡ್ ಬರಬೇಕು. ಹಿಂಗೆ ಮುರಿದಾಗ 1-2 ಪೀಸ್ ಆಗಿರಬೇಕು. ಆ ರೀತಿ ಆದಾಗ ಮಾತ್ರ ಪಾಕ ಬಂದೈತಿ ಅಂತ ನಮ್ಗೆ ಅರ್ಥ ಆಗ್ತೈತಿ. ನೋಡಿರಿ ಇವಾಗ ಪಾಕ ಬಂದಿತ್ತು. ನಾ ಈ ರುಬ್ಕೊಂಡಂಥ ಶೇಂಗಾ ಏನದಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳಕತ್ತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಮತ್ತು ಶೇಂಗಾ ಹದವಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಮಿಕ್ಸ್ ಮಾಡಿಕೊಂಡು ಈಗಾಗಲೇ ನಾನು ಎಣ್ಣೆ ಹಚ್ಚಿಟ್ಟಂಥ ಪ್ಲೇಟ್ ಏನದಲ್ಲ ಆ ಪ್ಲೇಟಿಗೆ ಇದನ್ನು ಸರ್ವ್ ಮಾಡಬೇಕು. ನೋಡಿರಿ ಇದು ತೆಳ್ಳಗೆ ಮತ್ತು ಸಮನಾಗಿ ಹಡ್ಕೋಬೇಕು. ಆ ರೀತಿ ಮಾಡ್ಕೋಬೇಕು. ಈ ರೀತಿ ಒಂದು ಶೇಪಿಗೆ ಬರಂಗೆ ಮಾಡಿಕೊಂಡು ಬಿಸಿ ಇರುವಾಗಲೇ ನಾವು ಕತ್ತರಿಸ್ಕೊಳ್ಬೇಕು. ಯಾಕಂದ್ರೆ ತಣ್ಣಗಾದ್ಮೇಲೆ ಕತ್ತರಿಸ್ಕೊಳಕ್ಕೆ ಹೋದರೆ ಅದು ಶೇಪು ಚೆನ್ನಾಗಿ ಬರೋಂಗಿಲ್ಲ. ಇವಾಗಲೇ ಕಟ್ ಮಾಡಿ ಇಟ್ಕೋಬೇಕು. ಕಟ್ ಮಾಡಿ ಒಂದು 10-15 ನಿಮಿಷ ತಣ್ಣಗಾಗಕ್ಕೆ ಬಿಡಬೇಕು. ಆವಾಗ ಶೇಂಗಾ ಚಿಕ್ಕಿ ರೆಡಿ ಆಗಿರ್ತಾವೆ. ನೋಡಿರಿ ಎಷ್ಟು ಕ್ರಿಸ್ಪಿ ಆಗಿದ್ದಾವೆ, ಎಷ್ಟು ಗಟ್ಟಿಯಾಗಿ ಬಂದೈತಿ ನೋಡಿರಿ. ಯಾವ ರೀತಿ ಈಸಿಯಾಗಿ ಮುರಿಯಾಕತ್ತೈತಿ. ಈ ಶೇಂಗಾ ಚಿಕ್ಕಿ ಅನ್ನೋದು ಆರೋಗ್ಯಕರವಾದ ಸಿಹಿ ಪದಾರ್ಥವಾಗೈತಿ. ಇದು ಪ್ರೋಟೀನ್ ಮತ್ತು ಕಬ್ಬಿನಾಂಶವನ್ನು ಒಳಗೊಂಡೈತಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಹೆಂಗೆ ಬಂದೈತಿ ಅಂತಂದು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.